ಬಿಗ್ ಬಾಸ್ ಅನ್ನುವಂತಹ ಪ್ಲಾಟ್ಫಾರ್ಮ್ ನಿಮಗೆ ಎಷ್ಟು ಅವಶ್ಯಕತೆ ಇತ್ತು ಸರ್ ನಿಮಗೆ? ಯಾವತ್ತು ಬಿಗ್ ಬಾಸ್ ಹೋಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಲೈಫ್ ಟೈಮ್ ಅಲ್ಲೇ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಐ ವಾಸ್ ಅಗೇನೆಸ್ಟ್ ಬಿಗ್ ಬಾಸ್. ಒಂದು ಎಪಿಸೋಡ್ ನೋಡಿಲ್ಲ, ಒಂದು ಸೀಸನ್ ನೋಡಿಲ್ಲ. ಸೊ ಬಿಗ್ ಬಾಸ್ ಒಂದು ಫೇಕ್ ಶೋ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಆಗೋದೆಲ್ಲ ಸ್ಕ್ರಿಪ್ಟೆಡ್, ಫೇಕ್ ಎಮೋಷನ್ಸ್ ಅಂತ. ಬಟ್ ಕಾಲ್ ಒಳಗಡೆ ಇಟ್ಟಾಗ ಗೊತ್ತಾಯ್ತು ಇದು ಫೇಕ್ ಅಲ್ಲ, ರಿಯಲ್ಕಿಂತ ಒಂದು ರಿಯಲಿಸ್ಟಿಕ್ ಫೀಲಿಂಗ್ ಇದು. ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್. ನಾವೇನ್ ಅನ್ಕೊಂಡಿದೀವೋ ಎಲ್ಲ ರಾಂಗು. ಅಲ್ಲಿ ಏನ್ ನಾವು ಹೆಂಗಿರ್ತೀವೋ ಅದನ್ನೇ ಜನ ನೋಡೋದು. ನಾವಲ್ಲಿ ಫೇಕ್ ಮಾಡಕ್ಕಾಗಲ್ಲ. 1 ವೀಕ್ ಮ್ಯಾಕ್ಸಿಮಮ್ 2 ವೀಕ್ ನೀವು ಫೇಕ್ ಇರ್ಬೋದು, ಆಕ್ಟ್ ಮಾಡ್ಬೋದು, ಆಮೇಲೆ ಆಗಲ್ಲ. ನಿಮ್ಮ ನಿಜವಾದ ವ್ಯಕ್ತಿತ್ವ ಆಚೆ ಬಂದ್ಬಿಡುತ್ತೆ. ಹಂಗಂದ್ರೆ ವ್ಯಕ್ತಿತ್ವದ ಆಟ ನಾನು ನಿಜವಾಗ್ಲೂ ಬಿಗ್ ಬಾಸ್ ಮನೇಲಿ ತೋರಿಸೋದೇ ವ್ಯಕ್ತಿತ್ವದ 100%. ನಿಮ್ಗೆ ಆಕ್ಟಿಂಗ್ ಮಾಡಕ್ಕೆ ಆಗಲ್ಲ. ನೀವ್ ಹೆಂಗಿರ್ತೀರೋ ಹಂಗ ಆಚೆ ಬಂದೇ ಬರುತ್ತೆ. ಜಾಸ್ತಿ ದಿವಸ ಹೋಲ್ಡ್ ಮಾಡಕ್ ಆಗಲ್ಲ. ಓಕೆ, ಬಟ್ ಸ್ಟ್ರಾಟಜೀಸ್ ವರ್ಕ್ ಆಗತ್ತಲ್ವಾ ಸರ್ ಅಲ್ಲಿ? 100%. ನಾವು ಪ್ಲಾನ್ ಮಾಡ್ತಾ ಇರ್ತೀವಿ, ಯಾರು ಎಷ್ಟು ವೀಕ್ ಇದಾವೆ, ಯಾರ ಜೊತೆ ಹೆಂಗ್ ಆಡ್ಬೇಕು. ಸೊ ಒಂದೊಂದು ಕಂಟೆಸ್ಟೆಂಟ್ ಒಂದೊಂದು ಕ್ಯಾರೆಕ್ಟರ್, ಅವ್ರ ಜೊತೆ ನಾವ್ ಹಿಂಗಿರ್ಬೇಕು, ಅವ್ರನ್ನ ಹೆಂಗೆ ವೀಕ್ ಮಾಡೋದು, ಅದೆಲ್ಲ ಪ್ಲಾನ್ ಮಾಡ್ತಾ ಇರ್ತೀವಿ.